ಅವ್ನಿಗೆ ಹಕ್ಕು, ಅಥವಾ ನ್ಯಾಯ ಕೇಳ್ತಕ್ಕಂಥದ್ದು ಅವ್ರ ಹಕ್ಕು. ಆದರೆ ಪದಪ್ರಯೋಗ ಇದೆಯಲ್ಲ ಅದು ತಪ್ಪು ಅಂತ ನಾವು ಪದಪ್ರಯೋಗ ಮಾಡಕ್ ಹೋದ್ರೆ ನಾವು ಹಂಗೆ ಬೈಬೋದಲ್ವಾ? ನಾವು ಹಂಗೆ ನ್ಯಾಯ ನಾವೇನು ಕೇಳಲೇಬಾರ್ದು. ನೀವು ಕೇಳೋದನ್ನ ಯಾವ ರೀತಿ ಕೇಳ್ಬೇಕು? ಏನು ತಾಂಡು ಈಗ ಕೇಳೋದು ಅವ್ರು ಮಿಸ್ಟರ್ ಬಾಲಕೃಷ್ಣ ಅಂದಿದ್ದಾರೆ ಅಂತ ಮಿಸ್ಟರ್ ಬಾಲಕೃಷ್ಣ ಅಂತ ಹೇಳಿ ಅಷ್ಟೇ ಮಾತಾಡ್ತೇನ್ರಿ. ಜಮೀನು ಹೊಡ್ಬಿಟ್ಟಿದ್ಯಾ ನೀನು? ಅದ್ ನೀನು ಅನ್ನೋದು ಬಹುವಚನನ? ನೀನು ಅನ್ನೋದು ಬಹುವಚನ ಏನ್ರಿ? ಜಮೀನು ಹೊಡೆದ್ಬಿಟ್ಟಿದ್ಯಾ ನೀನು? ನಿಮ್ಮ ಅಪ್ಪನ ತಿಂದ್ಬಿಟ್ಟಿದ್ಯಾ? ನೋಡ್ರಿ, ನಾವು ದೇವೇಗೌಡರನ್ನ ಕುಮಾರಸ್ವಾಮಿ ಅವ್ರ ವಿಚಾರ ಮಾತಾಡಿರ್ತಕ್ಕಂಥದ್ದು ಹೇಮಾವತಿ ವಿಚಾರದಲ್ಲಿ ನಮ್ಮ ಜಿಲ್ಲೆಗೆ ನಿಮ್ ಕಮಿಟ್ಮೆಂಟ್ ಇಲ್ಲ ಅಂತ ನಾನು ಹೇಳಿದ್ದೀನಿ. ಯಾಕೆ ಅವ್ರ ಜೊತೆ ಇದ್ದವ್ ನಾನು. ಅದು ಯಾವುದೋ ಒಂದು ರೆಕಾರ್ಡ್ ಹಾಕೋದು. ಈಗ ದ್ವೇಷ ಭಾಷಣಗಳ ಬಗ್ಗೆ ಈಗಾಗಲೇ ಇದರಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಯಾರು ಈ ಥರ ಮಾತಾಡಿದ್ರೆ ಮುಂದಿನ ದಿವಸದಲ್ಲಿ ಆಟೋಮೆಟಿಕ್ ಆಗಿ ಸೋಮೋಟೋ ಕೇಸ್ಗಳು ತಗೋಬೇಕು ಅಂತ ಪೊಲೀಸ್ನವ್ರಿಗೆ ಆದೇಶ ಆಯ್ತದ. ಇನ್ನೇನು ಗವರ್ನರ್ ಸಿಗ್ನೇಚರ್ ಆದ್ಮೇಲೆ ಈ ಥರ ಮಾತಾಡಿದ್ರೆ ನಾವು ಯಾರು ಕೇಳಲ್ಲ, ಅವ್ರು ಹಾಕ್ತಾರೆ ಕೇಸ್ನ. ಆಯ್ತಾ? ನಾನು ಹೇಳೋದು ನೋಡಿ, ಈಗ ಅವ್ರು ಆ ಥರ ಕೆಟ್ಟದಾಗ ಮಾತಾಡಿದ್ರು, ಇವ್ರೇನೋ ಕೆಟ್ಟದಾಗ ಮಾತಾಡ್ತಾರೆ. ಇದರಿಂದ ಯಾರು ಎಲ್ಲಿ ಒಂದೇ ಗಲ್ಭ ಉಂಟಾಗಲ್ವಾ? ಎರಡು ಕಾರ್ಯಕರ್ತರಿಗೆ ಯಾರು ಅದಕ್ಕೆ ಆಸ್ಪದ ಕೊಟ್ಟರು? ಯಾರು ಏನೋ ಒಂದ್ಸರಿ ಮಾತಾಡ್ಬಿಟ್ರು ಹೋಲಿ ಬಿಡು. ಪ್ರತಿನಿತ್ಯ ಇದೇನ ಭಾಷೆ? ಮಿಸ್ಟರ್ ಏನ್ ನೀನು? ಅದು ಏಕವಚನನ? ನಾನು ಹಂಗೆ ಮಾತಾಡ್ಬೋದಾಯ್ತಲ್ವಾ? ಬಟ್ ನಂಗೆ ನಾಲ್ಗೆ ಹೊಲಿಸ್ಬಿಟ್ಟು ನಾನು ತಯಾರಿಲ್ಲ. ನಾನು ಎಲ್ಲ ನೋಡ್ಕೊಂಡೆ ಬಂದಿದ್ದೀನಿ. ರಾಜಕಾರಣ 25-30 ವರ್ಷದಲ್ಲಿ ಎಲ್ಲ ನೋಡ್ಕೊಂಡೆ ಬಂದಿದ್ದೀನಿ. ಏನೋ ನಾನು ಬೈದು ಬಿಡೋದ್ರಿಂದ ಅವ್ರು ದೊಡ್ಡವರಾಗ್ಬಿಡ್ತಾರೆ. ಅವ್ರು ಏನು ಅಂತಂದ್ರೆ, ನಾನು ಆಕ್ರೋಶಭರಿತನಾಗಿ ಅವ್ರ ಬಗ್ಗೆ ಮಾತಾಡ್ಬೇಕು. ನಾನು ಹೇಳಿದ್ರೆ ನಾನು ಯಾಕಪ್ಪ ಮಾತಾಡಲಿ ಅಂತ. ನಮ್ಮ ಕಾರ್ಯಕರ್ತರು ನೀನು ಯಾಕಣ್ಣ ನಮ್ಮ ಸುಮ್ಮನೆ ಇರ್ತೇವೆ, ನಾವೇನೋ ಮಾತಾಡ್ತೀವಿ, ಹೋಗಿ ಮಾತಾಡೋಣ. ಹೇಮಾವತಿ ವಿಚಾರವಾಗಿ ಸಾಕಷ್ಟು ಕುಮಾರಸ್ವಾಮಿ ಕೊಡುಗೆ ಇದೆ ಅಂತಾರೆ ಸರ್. ಅದನ್ನ ಗೌರವವಾಗಿ ಕೇಳಿ ಚರ್ಚೆ ಮಾಡೋಣ. ಏನ್ ಕೊಡುಗೆ ಅಂತ ಹೇಳ್ಬೇಕಲ್ಲ. 405 ಕೋಟಿ ಮುಂಜಾಗ್ರತೆ ಮಾಡಿದ್ದಾರೆ ಅದು ಆಗಿರೋದು ಅಶ್ವಥ್ ನಾರಾಯಣ್ ಮಾಡಿಸಿರೋದ್ರಿ. ಹಿಂದೆ ಇವ್ರ ಕಾಲದಲ್ಲಿ ಬಜೆಟ್ ಅಪ್ರೂವಲ್ ಆಗಿತ್ತು. ಅದನ್ನ ಎದುರುಗಡೆ ಮಾತಾಡೋದು ಬಿಡ್ರಿ, ಕರೀರಿ. ಆದ್ರೆ ಅದನ್ನ ಗೌರವವಾಗಿ ಕೇಳಿ. ಮಿಸ್ಟರ್ ದೇವೇಗೌಡ ಬಗ್ಗೆ ಅರೆ ಯಾರ ಬಗ್ಗೆ ಅಂದ್ರೂ ಮಾತಾಡೋ ಅಧಿಕಾರ ನಮ್ಗೆ ವಾಕ್ ಸ್ವಾತಂತ್ರ್ಯ ಐತೆ. ಆದ್ರೆ ಯಾವ ರೀತಿ ಮಾತಾಡ್ಬೇಕು? ಒಬ್ಬ ವ್ಯಕ್ತಿನ ಗೌರವ ಕೊಟ್ಟು ಮಾತಾಡ್ಬೇಕು. ನೀನು ಏನ್ ಮಾಡ್ಬಿಟ್ಟಿದ್ಯಾ ನೀನು? ಒಂದ್ಸರಿ ಮಾತಾಡ್ಲಿ ಹಂಗೆ ಪ್ರತಿ ಸರಿ ಇದೆನಾ? ಇದು ಸರಿ ಇಲ್ಲ ಅಂತ ನಾನು ಹೇಳೋದು. ಅವ್ರು ಕೇಳೋದು, ಪ್ರಶ್ನೆ ಮಾಡೋದು ಅವ್ರ ಹಕ್ಕು. ನಾನು ವಿರೋಧ ಪಕ್ಷದಾಗ ನಾನು ಪ್ರಶ್ನೆ ಮಾಡಿದ್ದೀನಿ, ನಾನು ಕೇಳಿದ್ದೀನಿ. ಅವ್ರ ಹಕ್ಕು. ಜನಸಾಮಾನ್ಯರಿಗೆ ನಾನು ಮಾಡ್ತಕ್ಕಂಥ ತಪ್ಪನ್ನ ತಿಳಿಸ್ತಕ್ಕಂಥದ್ದು ಅವ್ರ ಕೆಲಸ. ಅದನ್ನ ಗೌರವವಾಗಿ ಮಾಡ್ಲಿ. ಕೈ ಆಡಿಸ್ಕೊಂಡು ಏನು 300 ಎಕರೆ ತಿಂದ್ಬಿಟ್ಟಿದ್ಯಾ? ತಿಂದಿದ್ದೀನಿ ನಾನು 300 ಎಕರೆ, ದಾಖಲೆ ಇಡ್ಲಿ. ನನ್ನ ಭಯದಿಂದ ನೀನು ದೊಡ್ಡವನಾಯ್ತೀನಿ ಅಂದ್ರೆ ಆಗ ನಂದೇ ತಕರಾರಿಲ್ಲ. ನಾನು ಅದಕ್ಕೆ ನಾನು ಉತ್ತರನೂ ಕೊಡಕ್ಕೆ ಹೋಗಲ್ಲ. ಕಾರ್ಯಕರ್ತರು ಏನೋ ಮಾಡ್ಕೋರಪ್ಪ. ನಾನು ಇವ್ರು ಮಾಡಿರೋದು ತಪ್ಪೇ. ಇವ್ರು ಮಾಡೋದು ಯಾಕೆ ಮಾಡಿದ್ರು? ನೀವು ಮಾಡಿದ್ಮೇಲೆ ಅವ್ರು ಮಾಡಿದ್ರು. ಇವ್ರು ಮಾಡಿದ್ರೆ ಮತ್ತೆ ಇವ್ರು ಕ್ಯಾಗಸ್ ಮಕ್ಕಳಿದೆ ನಮ್ಮವ್ರಿಗೆ. ನೀನು ಪ್ರತಿ ಸಾರಿನೂ ಇದೇ ಥರ ಭಾಷಣ ಅಂದ್ರೆ ಏನಾಯ್ತದೆ ಗೊತ್ತಾ? ಇದು ಕಾರ್ಯಕರ್ತರನ್ನ, ನಮ್ಮ ಕಾರ್ಯಕರ್ತರನ್ನ ಕೇಳಿಸ್ತದೆ. ನಾಳೆ ಏನೋ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರು? ಗಲಾಟೆ ಆದ್ರೆ ಇದಕ್ಕೋಸ್ಕರನೇ ಕಾನೂನು ತಂದಿರ್ತಕ್ಕಂಥದ್ದು. ಇದ್ರಲ್ಲಿ ಪಾಸ್ ಆಗಿರೋದು ಬೆಳಗಾವಿನಲ್ಲಿ. ಈ ತರ ದ್ವೇಷದಿಂದ ಭಾಷಣ ಮಾಡ್ತಕ್ಕಂಥದ್ದು, ಪ್ರೆಸ್ ಮೀಟ್ ಮಾಡ್ತಕ್ಕಂಥದ್ದು ಮಾಡಬಾರ್ದು ಅಂತಕ್ಕಂಥದ್ದೇ ಕಾನೂನು ಜಾರಿ ಆದ್ಮೇಲೆ ನಾವೇನು ಮಾಡಂಗಿಲ್ಲ. ಅವರೇ ಹಾಕ್ತಾರೆ ಕೇಸ್ನ. ಅದಕ್ಕೆ ನಾನು ಹೇಳೋದು, ಗೌರವಾನ್ವಿತ ಮಾಜಿ ಶಾಸಕರಿಗೆ, ನೀವು ನಿಮ್ಮ ಹಕ್ಕು ಐತೆ, ನೀವು ಕೇಳಿ. ಆದ್ರೆ ಅದನ್ನ ಕೇಳೋ ರೀತಿಲಿ ಕೇಳಿ. ನಾನು ಯಾರನ್ನೋ ಮೆಚ್ಚಕ್ಕೋಸ್ಕರ ನಾನು ಏನೋ ತಾನೋ ಹೋಗೋ ಅಂತಂದ್ರೆ ನಾನು ಆ ಭಾಷೆ ಮಾತಾಡೋಕೆ ತಯಾರಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ನನಗಾದ್ರ ಅವಶ್ಯಕತೆನೂ ಇಲ್ಲ. ನಾನು ಇದಕ್ಕೆ ರಿಯಾಕ್ಟ್ ಮಾಡಿರಲಿಲ್ಲ. 3 ಸರಿ ಈ ಥರನೇ ಮಾತಾಡೋರು. ಇದಕ್ಕೆ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಲಿಲ್ಲ. ನಮ್ಮ ಕಾರ್ಯಕರ್ತರು ರಿಯಾಕ್ಟ್ ಮಾಡ್ತೀವಿ ಅಂದ್ರು ನಾನು ಬಾಯಿ ಮುಚ್ಚಿದ್ದೆ. ಏನೋ ಮಾತಾಡಿ, ಏನೋ ಮಾತಾಡ್ಕೊಂಡು ಸುಮ್ಮನಿರ್ರಿ ಅಂತ. ಬಟ್ ಈಗ ನಾನು ಕೇಳ್ದೆ ಹೋಗಿ ಮಾಡೋರು ಅವರು ನೋಡಿ ಎಷ್ಟು ಸರಿ ನೋಡ್ತಾರೆ. ನಾಳೆ ಕಾರ್ಯಕರ್ತರು ಘರ್ಷಣೆ ಆದ್ರೆ ಯಾರು ಜವಾಬ್ದಾರಿ? ಅವ್ರಿಗೂ ಶಕ್ತಿ ಇರ್ಬೋದು, ನಮಗೂ ಶಕ್ತಿ ಇದೆ. ನೀವು ಹೇಳ್ದಂಗೆಲ್ಲ ಬೈದಂಗೆಲ್ಲ ಬೈಸ್ಕೊಂಡು ಹೋಗಕ್ಕಾಗಲ್ಲ ನಮ್ಮ ಕೈಲಿ. ನಮಗೂ ಶಕ್ತಿ ಇದೆ. ಆದ್ರೆ ನಾವು ಆಡಳಿತ ಪಕ್ಷದಲ್ಲಿದ್ದೀವಿ, ನಾವು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ಅಂತ ನಾವೇನು ರಿಯಾಕ್ಟ್ ಮಾಡ್ತಾ ಇಲ್ಲ. ನೀವು ಅದನ್ನು ಕಲ್ತ್ಕೊಳ್ಳಿ ಅಂತ ನಾವು ಮನವಿ ಮಾಡ್ತೀವಿ ಅಷ್ಟೇ. ಮಾತಾಡಿದ್ದಾರೆ. ಅದ್ರ ಮಧ್ಯೆ ಫ್ಯಾಮಿಲಿಗಳ ವಿಚಾರಗಳನ್ನ ಇಟ್ಟು ಮಾತಾಡಿದ್ದು ಮಾತಾಡಕ್ ಕೊಟ್ಟಾಗ ನೀನು ತಾನು ಏನೇನೋ ಬರ್ತಾವ ಆಚೆಗೆ. ನೀವು ಗೌರವವಾಗಿ ಮಾತಾಡಿ, ಇವ್ರೇನೋ ಮಾತಾಡಿ ನಾನು ಮಕ್ಕಳಿದ್ದೆ ಅವ್ರಿಗೆ. ನೀವು ನನ್ನ ಜಮೀನು ವಿಚಾರ ಯಾಕೆ ಮಾತಾಡ್ತೀರಿ? ಏನಾಯ್ತು ದಾಖಲೆ ನಿಮ್ಮ ಹತ್ರ? ನಮ್ಮ ಫ್ಯಾಮಿಲಿ ವಿಚಾರ ಅಲ್ವದು? ಹೇಮಾವತಿ ವಿಚಾರ ಮಾತಾಡಿ, ಅಭಿವೃದ್ಧಿ ವಿಚಾರ ಮಾತಾಡಿ. ನೀವು ಏನು ಗೋಪಾಳ ಹೊಡ್ಕೊಂಡ್ಬಿಟ್ಟಿದ್ಯಾ?
ಎಲ್ಲರಿಗೂ ಬಂದಿರೋದು ಗೋಮಾಳದಿಂದಾನೆ, ಮೂಲ ಗೋಮಾಳನೇ ಎಲ್ಲ ಸರ್ಕಾರಿ ಜಾಗನೇ ಎಲ್ಲರಿಗೂ ಇರೋದು. ಫಾರೆಸ್ಟ್ ಒತ್ತುವರಿ ಮಾಡ್ಕೊಂಡಿದ್ಯಾ? ಕಂಪ್ಲೇಂಟ್ ಕೊಡ್ರಿ. ನೀವು ಮುಖ್ಯಮಂತ್ರಿ ಆಗಿದ್ರಿ, ತನಿಖೆ ಮಾಡಿಸ್ಬೇಕಾಗಿತ್ತು, ವಾಪಸ್ ಸರ್ಕಾರಕ್ಕೆ ತಗೋಬೇಕಾಗಿತ್ತು. ನಾವು ಬೇಡ ಅಂದಿದ್ವಾ? ಸುಮ್ಮನೆ ನಮ್ಮನ್ನ ಎಕ್ಸಾಜರೇಟ್ ಮಾಡೋದು, ನಮ್ಮ ಕಾರ್ಯಕರ್ತರನ್ನ ಒಂಥರ ಪ್ರಚೋದನೆ ಮಾಡ್ತಕ್ಕಂಥದ್ದು, ಗಲಾಟೆ ಮಾಡ್ಲಿಕ್ಕೆ. ನಾನೇನಾರ ಬೈದ್ರೆ ಶಾಸಕ ಹಿಂಗೆ ಬೈದ ಅಂತ ಇನ್ನೊಂದ್ಸರಿ ಬೈಯೋದು. ನಾನು ಅದಕ್ಕೆ ಅದನ್ನು ನೋಡಕ್ಕೆ ಹೋಗಲ್ಲ ಅವ್ರು ವಿಡಿಯೋನ. ನಾನು ನೀವು ಯಾವ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಏನು ಹಿಂಗೆ ಮಾತಾಡೋ, ಏನೋ ಮಾತಾಡೋ ಸುಮ್ಮನೆ ಅಂತ ಬೈತಾರೆ.